ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಸಂಯೋಜಿಸು ಅಂತ ಅರ್ಥ ಬರುತ್ತೆ. ಸಂಯೋಜಿಸು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಅರ್ಥ. ಈ ಸಂಯೋಜಿಸು ಅನ್ನೋ ಪದದ ಅನ್ನು ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇನ್ನು ಸಂವಿಧಾನ ಅಂದರೆ ಏನು ಅಂದರೆ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಅಂತ ಹೇಳ್ತೀವಿ. ಇದರ ಜೊತೆಗೆ ರಾಜ್ಯಶಾಸ್ತ್ರ ಪಿತಾಮಹ ಯಾರು ಅಂತ ಹೇಳಿದರೆ ಅರಿಸ್ಟಾಟಲ್ ಅಂತ ಏನು ಹೇಳ್ತೀವಿ. ಸೊ ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸುವುದು ಸಂವಿಧಾನ ಅಂತ ಹೇಳ್ತಾರೆ. ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸುವುದೇ ಸಂವಿಧಾನ ಅಂತ ಈ ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಪ್ರಕಾರ ಹೇಳ್ತಾರೆ. ಇನ್ನು ಜನರಲ್ ಆಗಿ ಹೇಳೋದಾದರೆ ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಂವಿಧಾನವು ಪೌರರ ಹಕ್ಕು, ಕರ್ತವ್ಯಗಳು, ಸರಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥ ಒಂದು ಮಹತ್ವದ ದಾಖಲೆಯಾಗಿರುತ್ತದೆ. ಸರಿನಾ? ಸೊ ಇಷ್ಟು ಸಂವಿಧಾನದ ಬಗ್ಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು 16ನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಎರಡನೇ ಹೆನ್ರಿ ಅವರು ಬಳಸ್ತಾರೆ. ಸೊ 16ನೇ ಶತಮಾನದಲ್ಲೇ ಸಂವಿಧಾನ ಅನ್ನೋ ಪದವನ್ನು ಪ್ರಥಮ ಬಾರಿಗೆ ಬಳಸ್ತಕ್ಕಂಥವ್ರು ಎರಡನೇ ಹೆನ್ರಿ ಅವರು. ನೆಕ್ಸ್ಟು ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ ಅಂದರೆ ಸ್ಯಾನ್ ಮರಿನೋ ಸಂವಿಧಾನ ಅಂತ ಹೇಳ್ತಾರೆ. ಸ್ಯಾನ್ ಮರಿನೋ ಸಂವಿಧಾನ ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ. ನೆಕ್ಸ್ಟು ವಿಶ್ವದ ಮೊದಲ ಲಿಖಿತ ಸಂವಿಧಾನ ಬಂದು ಅಮೇರಿಕ ಸಂವಿಧಾನ. ಸೊ ಈ ಸಾರಿ ಎಕ್ಸಾಮಲ್ಲಿ ಕೇಳಿದ್ರು ಅದು PSI 2015ನೇ ಪೇಪರು 16 ಇರಬೇಕು. ಅಲಿಖಿತ ಸಂವಿಧಾನ ಯಾವುದು ಅಂತ ಕೊಟ್ಟಿದ್ರು UK. ಸೊ ಅದರ ಆಪ್ಷನ್ 4 ಕೊಟ್ಟು ಅದು ಕೊಟ್ಟಿದ್ರು ಅಲಿಖಿತ. ಇಲ್ಲಿ ವಿಶ್ವದ ಮೊದಲ ಲಿಖಿತ ಸಂವಿಧಾನ ಯಾವುದು ಅಂತ ಕೇಳಿದರೆ ಅಮೇರಿಕ ಸಂವಿಧಾನ. ಅತ್ಯಂತ ಹಳೆಯ ಸಂವಿಧಾನ ಸ್ಯಾನ್ ಮರಿನೋ ಸಂವಿಧಾನ. ಮೊದಲ ಲಿಖಿತ ಸಂವಿಧಾನ ಬಂದು ಅಮೇರಿಕ ಸಂವಿಧಾನ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಬಂದು ಆಲ್ಬಮ್ ಸಂವಿಧಾನ. ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂವಿಧಾನ ಆಗಿದೆ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಆಲ್ಬಮ್ ಸಂವಿಧಾನ ಅಂತ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ನೀವು ಕೇಳ್ಬೋದು, ಆಲ್ಮೋಸ್ಟ್ ಆಲು ಈ ಕ್ವಶನ್ ರಿಪೀಟ್ ಎಲ್ಲೂ ಆಗಿಲ್ಲ. ಕೇಳೋದೇನಂತ ಅಂದರೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಆಲ್ಮೋಸ್ಟ್ ಆಲ್ ಆನ್ಸರ್ ಬಂದು ಭಾರತದ ಸಂವಿಧಾನ ಅಂತ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಬಟ್ ಭಾರತದ ಸಂವಿಧಾನ ಇಲ್ಲ ಅಂತ ಕೊಟ್ಟಾಗ ಒಂದು ವೇಳೆ ಏನಾದರೂ ಕೊಟ್ಟರೆ ಸೊ ನೀವು ಆಲ್ಬಮ್ ಸಂವಿಧಾನ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಭಾರತ ಸಂವಿಧಾನ ಪಿತಾಮಹ ಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ನೆಕ್ಸ್ಟು ಭಾರತ ಸಂವಿಧಾನ ಪಿತಾಮಹ ಜೇಮ್ಸ್ ಮ್ಯಾಡಿಸನ್. ನೋಡಿ, ಭಾರತದ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರು, ಅಮೇರಿಕ ಸಂವಿಧಾನದ್ದು ಜೇಮ್ಸ್ ಮ್ಯಾಡಿಸನ್ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನಾವು ಹೊಸ ಸಂವಿಧಾನವನ್ನು ಯಾವಾಗ ರಚನೆ ಮಾಡ್ಬೋದು ಒಂದು ದೇಶಕ್ಕೆ ಅಂತ ಕೇಳಿದಾಗ 3 ಸಂದರ್ಭಗಳಲ್ಲಿ ಒಂದು ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡ್ಬೋದು. ಯಾವ್ಯಾವ 3 ಅಂಶಗಳು ಅಥವಾ ಅಗತ್ಯತೆ ಬಂದಾಗ ಅಂತ ನೋಡೋದಾದರೆ, ಒಂದು ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ, ಅಥವಾ ಒಂದು ದೇಶದಲ್ಲಿ ಏನಾದ್ರು ಒಂದು ಗಲಾಟೆಗಳು ಉದ್ಭವಿಸಿದಾಗ ಅಥವಾ ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ ಅವನ್ನ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ, ಅಂದರೆ ಒಂದು ದೇಶವನ್ನು ಯಾರು ಬೇರೆ ದೇಶ, ಫಾರ್ ಎಕ್ಸಾಂಪಲ್ ಭಾರತವನ್ನು ಬ್ರಿಟಿಷರು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಸೊ ಆವಾಗ ಅದರಿಂದ ವಿಭಜನೆ ಮಾಡಿದಾಗ ಅವರ ಆಡಳಿತವನ್ನು ತಗ್ಗಿಸಿದಾಗ ಅದಕ್ಕೆ ಒಂದು ಸಂವಿಧಾನನ ಕೊಡ್ತಾರೆ. ನೆಕ್ಸ್ಟು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ, ಅಂದರೆ ಚಿಕ್ಕ ಚಿಕ್ಕ ಪ್ರಾಂತ್ಯಗಳು ಒಟ್ಟಾರೆ ಸೇರಿ ಅದೊಂದು ದೊಡ್ಡ ಪ್ರದೇಶ ಆದಾಗ ಸೊ ಅದನ್ನು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸ್ತಾರಂತೆ. ಸೊ ಒಟ್ಟು ಟೋಟಲ್ 3 ಸಂದರ್ಭಗಳಲ್ಲಿ ಒಂದು ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ, ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ, ಇನ್ನೊಂದು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದುಗೂಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ ಈ ಸಂವಿಧಾನವನ್ನು ರಚನೆಯನ್ನು ಮಾಡಬಹುದು. ಸೊ ನೆಕ್ಸ್ಟು ಮೇಲಿನ 2ನೇ ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿದೆ ಅಂತ ಹೇಳಿದ್ರೆ, ನಾವು ಒಂದು ದೇಶ ಪರಕೀಯರ ಆಡಳಿತದಿಂದ ಮುಕ್ತವಾದಾಗ, ಅಂದರೆ ಬ್ರಿಟಿಷರಿಂದ ಮುಕ್ತವಾದಾಗ ಆದಂತಹ ಒಂದು ಸಂವಿಧಾನ. ಹಾಗಾಗಿ 2ನೇ ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿದೆ. ಸೊ ರಚನಾ ಸಭೆಯಿಂದ ಸದಸ್ಯರ ರಚನೆ ಅಂತಂದರೆ ಯಾರು ಬರ್ತಾರಲ್ಲಿ ರಚನಾ ಸಭೆಗೆ ಅಂತ ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟು ಭಾರತ ಸಂವಿಧಾನ ಬೆಳವಣಿಗೆಯ ಹಿನ್ನೆಲೆ ಅಂತ ಹೇಳ್ತಾರೆ. ಭಾರತ ಸಂವಿಧಾನ ಬೆಳವಣಿಗೆಯು ಈ ಕೆಳಗಿನ 4 ಹಂತಗಳಲ್ಲಿ ವಿಂಗಡಿಸಲಾಗುತ್ತೆ. ಫಸ್ಟು ಭಾರತಕ್ಕೆ ಬ್ರಿಟಿಷರ ಆಗಮನ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಬ್ರಿಟಿಷರ ಆಗಮನ ಆಗಿ ಆ ಒಂದು ಕಂಪನಿಗಳು ಏನು ಬರ್ತಾರೆ, ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಮತ್ತು ಫ್ರೆಂಚರು, ಸೊ ಈ ಥರ ಕಂಪನಿಗಳ ಆಡಳಿತಗಳು ಶುರುವಾಗ್ತವೆ. ನೆಕ್ಸ್ಟು ಬ್ರಿಟನ್ ರಾಣಿ ಎಲಿಜಬೆತಿಂದ ಶುರುವಾಗುತ್ತೆ. ನೆಕ್ಸ್ಟು ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ಕೆಲವೊಂದು ಇದು ನಡೆಯುತ್ತಲ್ಲ, ಸೊ ಅದು ಒಟ್ಟು 4. ಭಾರತಕ್ಕೆ ಬ್ರಿಟಿಷರ ಆಗಮನ, ಕಂಪನಿ ಆಡಳಿತ, ಬ್ರಿಟನ್ ರಾಣಿ ಆಡಳಿತ, ಗಾಂಧಿಯುಗ. ಸೊ 4 ಹಂತಗಳಲ್ಲಿ ಈ ಭಾರತ ಸಂವಿಧಾನ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೆ. ಸೊ ಮೊದಲಿಗೆ ನಾವು ನೋಡೋದಾದರೆ ಭಾರತಕ್ಕೆ ಬ್ರಿಟಿಷರ ಆಗಮನ. ನೋಡಿ, ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿಂದ ಜಾನ್ ಮಿಲ್ಡನ್ ಹಾಲ್ ಅಂತ ಹೇಳ್ತಾರೆ. ಸೊ ನೀವು ಕೇಳಿರ್ಬೋದು, ಪೋರ್ಚುಗೀಸರು ವಾಸ್ಕೋ ಡಿ ಗಾಮ ತನ್ನ ಮೊದಲ ಮಾರ್ಗವನ್ನು ಹುಡುಕೊಂಡು ಬರ್ತಾನೆ ಅಂತ ಹೇಳ್ತಾರೆ.
ಸೊ ಅದಕ್ಕೂ ಮೊದಲು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ, ಇಲ್ಲಿ ಕೇಳಿರೋದು ಬ್ರಿಟಿಷ್ ವ್ಯಾಪಾರಿ ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂಥವ್ರು. ನೆಕ್ಸ್ಟು ಭಾರತದಲ್ಲಿ ಬ್ರಿಟಿಷರ ಮೊದಲ ಹೊಸ ಕೇಂದ್ರ ಬಂದು ಸೂರತ್ ಆಗಿರುತ್ತೆ. ನೆಕ್ಸ್ಟ್ ಡಿಸೆಂಬರ್ 31, 1600 ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡ್ತಾಳಂತೆ. 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ 1600ರಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾಳೆ. ನೆಕ್ಸ್ಟ್ 1726ರಲ್ಲಿ ಕಂಪನಿಯು ಭಾರತಕ್ಕೆ ತಾನು ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಕಾನೂನನ್ನು ಮಾಡಲು ಪ್ರಾರಂಭಿಸುತ್ತೆ. ಸೊ ನೆಕ್ಸ್ಟ್ 1757ರಲ್ಲಿ ನಡೆಯುತ್ತೆ ಪ್ಲಾಸಿ ಕದನ ನಡೆಯುತ್ತೆ. 1757ರ ಪ್ಲಾಸಿ ಕದನಲ್ಲಿ ಏನು ಮಾಡ್ತಾರೆ, ಬಂಗಾಳದ ನವಾಬನನ್ನು ಸೋಲಿಸಿ ಈ ಇಂಗ್ಲೀಷರು ಅಥವಾ ಏನು ಬ್ರಿಟಿಷರು ಹೇಳ್ತೀವಿ, ಸೊ ಅವರು ತಮ್ಮ ಅಧಿಕಾರವನ್ನು ಭದ್ರವಾಗಿ ಭಾರತದಲ್ಲಿ ನೆಲೆಯೂರ್ತಾರೆ. ಸೊ 1757ರಲ್ಲಿ ಬಂಗಾಳದ ನವಾಬನನ್ನು ಸೋಲಿಸ್ತಾರೆ. ಇಲ್ಲಿ ಬಂಗಾಳದ ನವಾಬನ ಸೋಲಿಸಿ ಭಾರತದಲ್ಲಿ ಭದ್ರವಾದ ಬುನಾದಿಯನ್ನು ಹಾಕ್ಕೊಳ್ತಾರೆ. 1764ರಲ್ಲಿ ಬಕ್ಸರ್ ಕದನ ನಡೆಯುತ್ತೆ. ಸೊ ಇವೆರಡೂ ಕದನಗಳು ಬ್ರಿಟಿಷರಿಗೆ ಒಂದು ಮೇಜರು ಭಾರತದಲ್ಲಿ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಭದ್ರ ಬುನಾದಿಗಳಾಗ್ತವೆ. ಸೊ ನೆಕ್ಸ್ಟು ಬ್ರಿಟಿಷ್ ಕಂಪನಿ ಆಡಳಿತ ಶುರುವಾಗುತ್ತೆ 1773ರಿಂದ 1857ರವರೆಗೆ ಭಾರತ ಹಲವಾರು ಕಾಯ್ದೆಗಳು ಜಾರಿಗೆ ಬರ್ತವೆ. ಅದರಲ್ಲಿ ಫಸ್ಟ್ಗೆ 1777ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆ ಬರುತ್ತೆ. ನೆಕ್ಸ್ಟ್ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಬರುತ್ತೆ. 1793 ಚಾರ್ಟರು, 1813 ಚಾರ್ಟರ್ ಕಾಯ್ದೆ, 1833ರಲ್ಲಿ ಒಂದು ಕಾಯ್ದೆ, 1853 ಚಾರ್ಟರ್ ಕಾಯ್ದೆ, ಇಷ್ಟು ಸಹ ಬ್ರಿಟಿಷರ ಒಂದು ಆಡಳಿತದ ಒಂದು ಕಾಯ್ದೆಗಳು ಜಾರಿಯಾಗ್ತವೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅದಾದಮೇಲೆ ಬ್ರಿಟನ್ ರಾಣಿ ಆಡಳಿತ ಬರುತ್ತೆ. 1857 ಸಿಪಾಯಿ ದಂಗೆಯ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಳ್ಳುತ್ತೆ. ನಂತರ ಬ್ರಿಟನ್ ರಾಣಿ ಏನಿರ್ತಾರೆ ವಿಕ್ಟೋರಿಯಾ ಭಾರತ ಸರ್ಕಾರದ ಪ್ರಮುಖ ಮುಖ್ಯಸ್ಥೆಯಾಗಿ ಆಗ್ತಾಳೆ. ಸೊ ಅವಾಗಿಂದ ಶುರುವಾಗುತ್ತೆ ಈ ಒಂದು ಇದು. 1858ರ ಭಾರತ ಸರ್ಕಾರ ಕಾಯ್ದೆ, 1861ರ ಭಾರತೀಯ ಪರಿಷತ್ ಅಧಿನಿಯಮ, 1892ರ ಭಾರತೀಯ ಪರಿಷತ್ ಅಧಿನಿಯಮ, 1909ರ ಭಾರತೀಯ ಪರಿಷತ್ ಕಾಯ್ದೆ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಏನು ಹೇಳ್ತೀವಿ. 1885ರಲ್ಲೂ ಒಂದು ಬರುತ್ತೆ, ಯಾವುದಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಯ. ಆವಾಗ ಈ ಒಂದು ಏನೋ ಸಿಪಾಯಿ ದಂಗೆಯಲ್ಲಿ ಈ ಎಲ್ಲ ಇದು ಬರ್ತವೆ, ಸಿಪಾಯಿ ದಂಗೆಯ ಒಂದು ಅಡಿಯಲ್ಲಿ. ಸೊ ಮಿಂಟೋ ಮಾರ್ಲೆ ಸುಧಾರಣೆಗಳು, ಮಾಂಟೆಗೊ ಜೇಮ್ಸ್ ಬರ್ಡ್ ಸುಧಾರಣೆಗಳು 1919, ಇದು ಎಕ್ಸಾಮ್ ಕೇಳಿದ್ದು. 1919ರ ಭಾರತ ಸರ್ಕಾರ ಕಾಯ್ದೆನ ಏನೆಂದು ಕರೆಯುತ್ತಾರೆ ಅನ್ನೋದು 2015ರ PSI ಪೇಪರಲ್ಲಿ ಬಂದಿತ್ತು. ಮಾಂಟೆಗೊ ಜೇಮ್ಸ್ ಬರ್ಡ್ ಸುಧಾರಣೆಗಳು, 1909ರ ಭಾರತೀಯ ಪರಿಷತ್ ಕಾಯ್ದೆ ಬಂದು ಮಿಂಟೋ ಮಾರ್ಲೆ ಸುಧಾರಣೆಗಳು. ಸೊ ಈ ಥರ ಡಬಲ್ ಏನು ನೇಮ್ ಇದ್ದಾವೆ, ಸೊ ಅದನ್ನು ಕೊಡ್ತಾರೆ ಎಕ್ಸಾಮ್ಸಲ್ಲಿ. ಸೊ ನಾವು ಇದ್ರ ಜೊತೆಗೆ 1935ರ ಭಾರತ ಸರ್ಕಾರ ಕಾಯ್ದೆ, ಇಷ್ಟು ಬಂದು ಬ್ರಿಟನ್ ರಾಣಿ ಆಡಳಿತದಲ್ಲಿ ಒಳಪಟ್ಟಂಥ ಒಂದು ವ್ಯವಸ್ಥೆ. ಸೊ ನೆಕ್ಸ್ಟ್ ಗಾಂಧಿ ಯುಗ ಬರುತ್ತೆ. ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ. ಸೊ ಅಲ್ಲಿಂದ ಈಚೆಗೆ ಕೆಲವೊಂದು ಘಟನೆಗಳು ಚೇಂಜ್ ಆಗ್ತಾ ಹೋಗ್ತವೆ. 1915ರಲ್ಲಿ ಶಬರಮತಿ ಆಶ್ರಮವನ್ನು ಪ್ರಾರಂಭಿಸ್ತಾರೆ. 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ 1947ರವರೆಗೆ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸ್ಕೊಳ್ತಾರೆ. ನೆಕ್ಸ್ಟು ಗಾಂಧಿ ಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳು ಅಂತ ಹೇಳಿದರೆ ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ, ಅಹಮದಾಬಾದ್ ಹತ್ಯೆಗಿರಣಿ ಹೋರಾಟ 1918ರಲ್ಲಿ, ಜಲಿಯನ್ ವಾಲಾಬಾಗ್ ದುರಂತ ಏಪ್ರಿಲ್ 13, 1919, ಅಸಹಕಾರ ಚಳುವಳಿ 1920ರಿಂದ 1922. ಸೊ ಇದಕ್ಕೂ ಮೊದಲು ಏನಂತ ಹೇಳಿದರೆ 1857 ಏನು ಸಿಪಾಯಿ ದಂಗೆ ನಡೆಯುತ್ತೆ. ಸೊ ಅದರ ನಂತರ ಏನು ಮಾಡ್ತಾರೆ, ಕೆಲವೊಂದು ಜನಗಳು ಚಳುವಳಿಯ ಮುಂದಾಳತ್ವವನ್ನು ವಹಿಸ್ಕೊಳ್ತಾರೆ. ಅದರಲ್ಲಿ ಕ್ರಿಸ್ತ ಶಕ 1885 ಏನಿರುತ್ತೆ ಈ ಡೇಟು, ಈ ಟೈಮು. ಸೊ ಇದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದಯವಾದ ನಂತರ ಸ್ವಾತಂತ್ರ್ಯ ಚಳುವಳಿಗೆ ಒಂದು ರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸ್ತಾರೆ. 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಐತೆ. ಸೊ ಇದರಲ್ಲಿ ಏನಾಗುತ್ತೆ, ಇದರ ಒಂದು ನಾಯಕತ್ವವನ್ನು ಮಂದಗಾಮಿಗಳು ವಹಿಸ್ಕೊಳ್ತಾರೆ. ಮಂದಗಾಮಿಗಳು ಯಾರ್ಯಾರು ಬರ್ತಾರೆ, ಸೊ ಮಂದಗಾಮಿಗಳು ಅಂತ ಹೇಳಿದಾಗ ನಾವು ದಾದಾಬಾಯಿ ನವರೋಜಿ, ಶಿರೋಜ್ ಶಾ ಮೆಹ್ತಾ, ಆನಂದ ಚಾರ್ಲು, KT ತೇಲಗು, ಗೋಪಾಲಕೃಷ್ಣ ಗೋಖಲೆ ಇಂಥ ಒಂದು ಮಂದಗಾಮಿಗಳು ಈ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಾರೆ 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ. ಇದಾದ ನಂತರ ಏನು ಮಾಡ್ತಾರೆ, 1905ರಲ್ಲಿ ಬಂಗಾಳದ ವಿಭಜನೆಯು ನಡೆಯುತ್ತೆ. ಸೊ ಬಂಗಾಳದ ವಿಭಜನೆ ಆಗುತ್ತೆ. 1905ರಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸುತ್ತದೆ. ನೆಕ್ಸ್ಟ್ ಈ ಒಂದು 1905 ಬಂಗಾಳದ ವಿಭಜನೆ ಏನಾಗುತ್ತೆ, ಇದನ್ನು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ತೀವ್ರವಾದಿ ರಾಷ್ಟ್ರೀಯ ನಾಯಕರುಗಳು ಅಧೀನಕ್ಕೆ ಬರುತ್ತೆ. ಸೊ ಅಂದರೆ ತೀವ್ರಗಾಮಿಗಳು 1885 ಮಂದಗಾಮಿಗಳು, 1905 ಬಂಗಾಳದ ವಿಭಜನೆ ಬಂದು ತೀವ್ರಗಾಮಿಗಳು ವಹಿಸ್ಕೊಳ್ತಾರೆ. ಆ ತೀವ್ರಗಾಮಿಗಳು ಯಾರ್ಯಾರು ಅಂತ ಹೇಳಿದ್ರೆ ತಿಲಕ್ ಅವರು, ಬಿಪಿನ್ ಚಂದ್ರಪಾಲ್, ಲಾಲ್ ಲಜಪತ್ ರಾಯ್ ಅವರು.
ಸೊ ಇವರು 3 ಜನ ಈ ಒಂದು ಪಾತ್ರವನ್ನು ತಗೊಳ್ತಾರೆ, ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, 1909ರಲ್ಲಿ ಮಾರ್ಲೆ ಮಿಂಟೋ ಆಡಳಿತ ಸುಧಾರಣೆ ಜಾರಿಗೆ ಬರುತ್ತೆ. ನೆಕ್ಸ್ಟ್ 1914ರಲ್ಲಿ ಆರಂಭವಾದಂಥ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರು ಭಾರತೀಯರನ್ನೇ ಬಳಸ್ಕೊಳ್ತಾರೆ. ಭಾರತೀಯ ಸಂಪತ್ತಾಗಿರ್ಬೋದು, ಸೈನ್ಯವನ್ನು ಬಳಸ್ಕೊಂಡು ಅವರ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಿಭಾಯಿಸ್ತಾರೆ. ಸೊ ಆವಾಗ ಏನಾಗುತ್ತೆ, 1916ರಲ್ಲಿ ಅನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸ್ತಾರೆ. ಹೋಮ್ ರೂಲ್ ಚಳುವಳಿ 1916ರಲ್ಲಿ ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ತಿಲಕರು ಸಹ ಒಂದು ಸಹಾಯವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಇದಾದ ನಂತರ ಏನಾಗುತ್ತೆ, ಕ್ರಿಸ್ತಶಕ 1919ರಲ್ಲಿ 1919ರಲ್ಲಿ ಏನಾಗುತ್ತೆ, ಜಲಿಯನ್ ವಾಲಾಬಾಗ್ ದುರಂತವು ಭಾರತೀಯರನ್ನು ಇನ್ನಷ್ಟು ಕೆರಳಿಸುತ್ತೆ. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತಲ್ಲ, ಸೊ ಅದು ಸಹ ಮತ್ತಷ್ಟು ಈ ಭಾರತೀಯ ಜನರಲ್ಲಿ ಕೆರಳಿಸಿ ಅಸಹಕಾರ ಚಳುವಳಿ ಆ ಒಂದು ಇದರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಚೌರಿ ಚೌರ ಘಟನೆ ನಡೆಯುತ್ತೆ 1922ರಲ್ಲಿ ಚೌರಿ ಚೌರ ಘಟನೆ ಸಹ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಅಂದರೆ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಕಾರಣ ಆಗೋದು 1922ರ ಈ ಚೌರಿ ಚೌರ ಘಟನೆ. ಸರಿನಾ? ಸೊ ಇಷ್ಟು ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಮತ್ತು ಮಾಂಟೆಗೋ ಜೇಮ್ಸ್ ಬರ್ಡು, ಮತ್ತು ಮಾರ್ಲೆ ಮಿಂಟೋ ಚಳುವಳಿ, ಮತ್ತು ಬಂಗಾಳ ವಿಭಜನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಇದಾದ ನಂತರ ಏನಾಗುತ್ತೆ, ಸೈಮನ್ ಆಯೋಗವನ್ನು ಭಾರತದಲ್ಲಿ ಆಡಳಿತ ಸುಧಾರಣಾ ಪರಿಶೀಲನೆಗಾಗಿ ನೇಮಿಸಲಾಗುತ್ತೆ. ಎಷ್ಟು? 1926 ಸೈಮನ್ ಆಯೋಗ ಬರುತ್ತೆ. ಸೊ ಈ ಸೈಮನ್ ಆಯೋಗ ಬಂದು ಮತ್ತೆ ಲಾಲಾ ಲಜಪತ್ ರಾಯರು ಪೊಲೀಸರ ರೇಟ್ಗೆ ತುಂಬಾ ಇದಾಗಿ ಪ್ರಾಣವನ್ನು ಬಿಡ್ತಾರೆ. 1926 ಏನಿರುತ್ತೆ ಸೈಮನ್ ಆಯೋಗ, ಆ ಒಂದು ಟೈಮಲ್ಲಿ ಲಾಲಾ ಲಜಪತ್ ರಾಯರು ಪೊಲೀಸರ ಲಾಠಿ ಏಟಿಗೆ ತಿಂದು ಅವರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸೊ ನೆಕ್ಸ್ಟ್ ಇದಾದ ನಂತರ 1930ರಲ್ಲಿ 1930ರಲ್ಲಿ ಏನಾಗುತ್ತೆ, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭನೆ ಮಾಡ್ತಾರೆ. ಇದೇ ಜೊತೆಗೆ 1930, 31, 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಅದು ಎಲ್ಲಿ ಅಂತ ಅಂದರೆ ಲಂಡನ್ನಲ್ಲಿ ಜರುಗತಕ್ಕಂಥದ್ದು. ಮತ್ತು 2ನೇ ದುಂಡು ಮೇಜಿನ ಪರಿಷತ್ತು ಗಾಂಧೀಜಿಯವರು ಬೆಳಗಾವಿ ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ನೆಕ್ಸ್ಟ್ ಇದರ ಜೊತೆಗೆ 1932 ಪೂನಾ ಒಪ್ಪಂದ ನಡೆಯುತ್ತೆ. ಇಷ್ಟು ಈ ಒಂದು ಭಾರತದಲ್ಲಿ ನಡೀತಕ್ಕಂಥ ಘಟನೆಗಳು. ಇದರ ಜೊತೆಗೆ 1935 ಮೇಜರು ಇದೇ ಒಂದು ಭಾರತ ಸರ್ಕಾರ ಕೈನೇ ಮುಖ್ಯವಾದಂಥ ಒಂದು ಕಾಯ್ದೆ ಆಗಿರುತ್ತೆ. ಈ 1935 ಏನಿದೆ, ಈ ಕಾಯ್ದೆಯು ಪ್ರಾಂತೀಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ನೀಡುತ್ತೆ. 1937ರಲ್ಲಿ ಚುನಾವಣೆಯೂ ಸಹ ನಡೆಯುತ್ತೆ. 1939ರಲ್ಲಿ ಪ್ರಾರಂಭವಾದಂಥ 2ನೇ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರು ಭಾರತೀಯರ ಒಪ್ಪಿಗೆ ಇಲ್ಲದೆ ಸೇರಿದ್ದರಿಂದ ಕಾಂಗ್ರೆಸ್ನ ಪ್ರಾಂತೀಯ ಮಂತ್ರಿಮಂಡಲಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡ್ತವೆ. ಸೊ ಅಂದರೆ ಇಲ್ಲಿ 2ನೇ ಮಹಾಯುದ್ಧ ನಡೆಯುತ್ತೆ. ಅದರಲ್ಲಿ ಭಾರತದ ಒಂದು ಜನರನ್ನೇ ಸಹ ಬೆಳೆಸ್ಕೊಂಡು, ಸಂಪತ್ತನ್ನು ಬೆಳೆಸ್ಕೊಂಡು ಅವರು ಯುದ್ಧವನ್ನು ಮಾಡ್ತಾರೆ. ಬಟ್ ಇಲ್ಲಿ ಭಾರತೀಯರಿಗೆ ಒಪ್ಪಿಗೆ ಇಲ್ಲದೇ ಇದ್ದ ಕಾರಣ ಇವರು ಏನು ಮಾಡ್ತಾರೆ, ಕೆಲವೊಂದು ಮಂತ್ರಿಮಂಡಲಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡ್ತವೆ. ನೆಕ್ಸ್ಟ್ ಏನಾಗುತ್ತೆ, ಕ್ರಿಸ್ತಶಕ 1940 ಆಗಸ್ಟ್ 8ರಂದು ಈ ಒಂದು ಆಗಸ್ಟ್ ಪ್ರಸ್ತಾವನೆ ಅಂತಕ್ಕಂಥದ್ದು ಮುಂದಿಡ್ತಾರೆ. ಸೊ ಈ ಒಂದು ಆಗಸ್ಟ್ ಪ್ರಸ್ತಾವನೆಯಲ್ಲಿ ಏನಾಗುತ್ತೆ, 1940ರಲ್ಲಿ ಆಗಿನ ವೈಸ್ರಾಯಿ ಲಾರ್ಡ್ ಲಿನ್ ಲಿಥಗೋ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಭಾರತೀಯರ ದ್ವಿತೀಯ ಮಹಾಯುದ್ಧ ತಮಗೆ ನೀಡಿದಂಥ ಸಹಕಾರಕ್ಕೆ ಯುದ್ಧ ಮುಗಿದ ನಂತರ ಸಂವಿಧಾನ ರಚನೆಗೆ ಒಂದು ಹೊಸ ಇದನ್ನು ಕೊಡ್ತೀವಿ ನಾವು ನಿಮಗೆ ಅಂತ ಈ ಒಂದು ಆಗಸ್ಟ್ ಇದರಲ್ಲಿ ಹೇಳ್ತಾರೆ. ಆದರೆ ಭಾರತೀಯರು ಇದರಲ್ಲಿ ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇದನ್ನು ಆಗಸ್ಟ್ ಕೊಡುಗೆ ಅಥವಾ ಆಗಸ್ಟ್ ಪ್ರಸ್ತಾವನೆ ಅಂತಲೂ ಸಹ ಹೇಳ್ತಾರೆ. ಆಗಸ್ಟ್ ಪ್ರಸ್ತಾವನೆ ಅಥವಾ ಆಗಸ್ಟ್ ಕೊಡುಗೆ ಅಂತಲೇ ಹೇಳ್ತಾರೆ. ಆದರೆ ಈ ಪ್ರಸ್ತಾವನೆ ಕೆಲವು ಅಂಶಗಳು ಭಾರತೀಯರಿಗೆ ವಿರುದ್ಧವಾದ್ದರಿಂದ ಈ ಒಂದು ಇದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗರು ವಿರೋಧ ಮಾಡ್ತಾರೆ. ಆಗಸ್ಟ್ ಕಾಮ್ಟೆನ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಅವರು ಒಪ್ಪೋದಿಲ್ಲ. ಆಗಸ್ಟ್ ಕಾಮ್ಟೆ ಅಥವಾ ಆಗಸ್ಟ್ ಪ್ರಸ್ತಾವನೆಯನ್ನು ಒಪ್ಪೋದಿಲ್ಲ. ಸೊ ಅದಾದ ನಂತರ 1942ರ ಕ್ರಿಪ್ಸ್ ಆಯೋಗ ವರದಿ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ 1942ರಲ್ಲಿ
ಚರ್ಚಿಲ್ ಅಂತಕ್ಕಂಥವ್ರು 1942 ಸರ್ ಸ್ಟಾಫರ್ಡ್ ಕ್ರಿಪ್ಸ್ನ ನೇತೃತ್ವದಲ್ಲಿ ಚರ್ಚಿಲ್ ಅಂತಕ್ಕಂಥ ಪ್ರಧಾನಿ 1942ರಲ್ಲಿ ಇನ್ನೂ ಒಂದು ನಿಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಬಟ್ ಅದರಲ್ಲೂ ಸಹ ಭಾರತೀಯರಿಗೆ ಕೆಲವೊಂದು ಶಿಫಾರಸುಗಳು ಭಾರತೀಯರಿಗೆ ವಿರುದ್ಧವಾದ್ದರಿಂದ ಈ ಒಂದು ಕ್ರಿಪ್ಸ್ ಆಯೋಗನೂ ಸಹ ಜಾರಿಗೆ ಬರೋದಿಲ್ಲ. ಇದಾದ ನಂತರ ಕ್ಯಾಬಿನೆಟ್ ಮಿಷನ್ ಬರುತ್ತೆ. 1946ರ ಕ್ಯಾಬಿನೆಟ್ ಆಯೋಗ ಬರುತ್ತೆ. ಇದು ಒಂದು 1946ರಲ್ಲಿ ಜುಲೈ ತಿಂಗಳಲ್ಲಿ ಬರುತ್ತೆ. 1946ರಲ್ಲಿ ಬರುತ್ತೆ. ಈ ಸಮಿತಿ ರಚನಾ ಸಮಿತಿಯ ಸ್ಥಾಪನೆಗೆ ಚುನಾವಣೆಗಳು ನಡೀತವೆ. ಸೊ ನೆಕ್ಸ್ಟ್ ಇದಾದಮೇಲೆ 1947ರ ಮೌಂಟ್ ಬ್ಯಾಟನ್ ಯೋಜನೆ ಬರುತ್ತೆ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಬರುತ್ತೆ. ಸೊ ನೋಡಿ ಇಲ್ಲಿ ಮೌಂಟ್ ಬ್ಯಾಟನ್ ಅಂತ ಕ್ಯಾಬಿನೆಟ್ ಆಯೋಗ ಅಂತ ಏನು ಹೇಳೋದು, ಇದು ಬಂದು ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಆಗ್ತಕ್ಕಂಥ ಒಂದು ಚುನಾವಣೆ ಇಲ್ಲಿ ಬರುತ್ತೆ ಕ್ಯಾಬಿನೆಟ್ ಆಯೋಗ ವರದಿಲಿ. ಸೊ ಅದನ್ನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು. ನಂತರ ಭಾರತ ಬ್ರಿಟಿಷರು ಜಾರಿಸಿಕೊಂಡ ಮೊಟ್ಟ ಮೊದಲ ಕಾಯ್ದೆ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ರೌಲತ್ ಕಾಯ್ದೆ ಬಂದು 1919. ನೆಕ್ಸ್ಟ್ ಭಾರತದ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದರು ಲಾರ್ಡ್ ವಾರ್ನಾ ಹೇಸ್ಟಿಂಗ್ಸು. ನೆಕ್ಸ್ಟ್ ಮೊದಲ ಭಾರತದ ಗವರ್ನರ್ ಜನರಲ್ ನೋಡಿ, ಭಾರತದ ಮೊದಲ ಬಂಗಾಳದ ಗವರ್ನರ್ ಜನರಲ್ ಬಂದು ಲಾರ್ಡ್ ಹೇಸ್ಟಿಂಗು. ಮೊದಲ ಭಾರತ ಗವರ್ನರ್ ಜನರಲ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಿರ್ತಾರೆ. ನೆಕ್ಸ್ಟ್ ಭಾರತ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್, ಅಂದರೆ ಇವರು ಭಾರತ ಮೊದಲ ವೈಸ್ರಾಯ್ ಆಗಿರುತ್ತೆ ಮತ್ತು ಭಾರತದ ಕೊನೆಯ ಗವರ್ನರ್ ಜನರಲ್ ಸಹ ಲಾರ್ಡ್ ಕ್ಯಾನಿಂಗ್ ಆಗಿರ್ತಾರೆ. ನೆಕ್ಸ್ಟ್ ಭಾರತ ಪ್ರಥಮ ರಾಜ್ಯ ಕಾರ್ಯದರ್ಶಿ ಬಂದು ಲಾರ್ಡ್ ಸ್ಲ್ಯಾನಿ ಅಂತಕ್ಕಂಥದ್ದು. ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಬಂದು ಸತ್ಯೇಂದ್ರನಾಥ ಟ್ಯಾಗೋರು. UPSC ಏನಿದೆ ಸೊ ಅದರ ಒಂದು ಮೊದಲು ಪಾಸ್ ಮಾಡ್ತಕ್ಕಂಥದ್ದು ಸತ್ಯೇಂದ್ರನಾಥ್ ಟ್ಯಾಗೋರು. ನೆಕ್ಸ್ಟ್ ವೈಸ್ರಾಯರ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯರು ಬಂದು ಸತ್ಯೇಂದ್ರನಾಥ ಸಿನ್ಹಾ ಅಂತಕ್ಕಂಥವ್ರು. ನೆಕ್ಸ್ಟ್ ಭಾರತದ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಶೈಕ್ಷಣಿಕ ಕಾಯ್ದೆ ಬಂದು 1813ರ ಚಾರ್ಟರ್ ಕಾಯ್ದೆ ಆಗಿರ್ತದೆ. ಮೊದಲ ಶೈಕ್ಷಣಿಕ ಕಾಯ್ದೆ ನೋಡಿ, ಶೈಕ್ಷಣಿಕ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ನೆಕ್ಸ್ಟ್ ಕ್ರಿಪ್ಸ್ ಆಯೋಗದ ವರದಿಗಳನ್ನು ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳ್ತಾರೆ, ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಈ ಒಂದು ಕ್ರಿಪ್ಸ್ ಆಯೋಗದ ವರದಿಯನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಂತೆ. ನೆಕ್ಸ್ಟ್ ಭಾರತದ ಸಂವಿಧಾನ ನೀಲನಕ್ಷೆ ಎಂದು ಕರೆಯಲ್ಪಡುವ ಕಾಯ್ದೆ ಬಂದು 1935ರ ಭಾರತ ಸರ್ಕಾರ ಕಾಯ್ದೆ. ಏನಕ್ಕೆ ಅಂತಂದರೆ ಭಾರತದ ಆಲ್ಮೋಸ್ಟ್ ಆಲ್ ಸಂವಿಧಾನವನ್ನು 1935ರ ಭಾರತ ಸರ್ಕಾರ ಕಾಯ್ದೆಯಿಂದಲೇ ಆರಿಸಿಕೊಳ್ಳಲಾಗಿದೆ ಅಂತೆ, ಹಾಗಾಗಿ ಅದನ್ನು ನೀಲನಕ್ಷೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಭೆ ನಾನು ಹೇಳಿದ್ರೆ 1946 ಕ್ಯಾಬಿನೆಟ್ ಮಿಷನ್ ಅಲ್ಲಿ ಏನೋ ಒಂದು ರಚನಾ ಸಮಿತಿ ನಡೆಯುತ್ತೆ, ಅಲ್ಲೊಂದು ಚುನಾವಣೆ ಆಗುತ್ತೆ ಅಂತ. ಸೊ ಅದರ ನೆಕ್ಸ್ಟ್ ವರದಿ ಇಲ್ಲಿದೆ ನೋಡಿ. 1934ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ಅಗತ್ಯತೆಯನ್ನು ಪ್ರತಿಪಾದಿಸಿದವರು MN ರಾಯ್ ಅಂತಕ್ಕಂಥವ್ರು. ಅಂದರೆ 1946ಗಿಂತ ಮೊದಲು 1934ರಲ್ಲೇ ಈ ಸಂವಿಧಾನದ ರಚನಾ ಸಭೆಯ ಬಗ್ಗೆ ಅಗತ್ಯವನ್ನು ಪ್ರತಿಪಾದಿಸಿದವರು MN ರಾಯ್ ಅವರಾಗಿರ್ತಾರೆ. ನೆಕ್ಸ್ಟು ಸ್ವತಂತ್ರ ಭಾರತಕ್ಕೆ ಬಂದ ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಒಂದು ಕ್ಯಾಬಿನೆಟ್ ಆಯೋಗ. 1946ರ ಒಂದು ಕ್ಯಾಬಿನೆಟ್ ಆಯೋಗ. ಸೊ ನೋಡಿ ನೆಕ್ಸ್ಟು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಭೆಗೆ 1946 ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೀತವೆ. ಈ ಚುನಾವಣೆಯಲ್ಲಿ ಒಟ್ಟು 389 ಜನರು ಇರ್ತಾರೆ. 389 ಜನರಲ್ಲಿ 296 ಜನ ಬ್ರಿಟಿಷರು ಇರ್ತಾರೆ. ಸೊ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ 292, ಕಮಿಷನರೇಟ್ ಪ್ರಾಂತ್ಯಗಳಿಂದ 4 ಒಟ್ಟು 296 ಜನ ಬ್ರಿಟಿಷ್ ಇಂಡಿಯಾದವರು. ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳಿಂದ 93 ಜನ, ಒಟ್ಟು 289 ಜನ ಸದಸ್ಯರುಗಳು ಇರ್ತಾರೆ ಈ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರು. ನೆಕ್ಸ್ಟು 1947ರಲ್ಲಿ ಭಾರತ ವಿಭಜನೆ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಬಂದು ಬ್ರಿಟಿಷ್ ಇಂಡಿಯಾ ಬಂದು 229, ದೇಶೀಯ ಬಂದು 70 ಜನ ಆಗ್ತಾರೆ. ನೆಕ್ಸ್ಟು ಈ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದ ದಿನ ಅಂದರೆ ಡಿಸೆಂಬರ್ 6, 1946ರಲ್ಲಿ ಈ ಒಂದು ಅಸ್ತಿತ್ವಕ್ಕೆ ಬರುತ್ತೆ. ಪ್ರಥಮ ಸಭೆ ಬಂದು ಡಿಸೆಂಬರ್ 9, 1946. ಸೊ ಇದು ಡಿಸೆಂಬರ್ 8 ಅಂತಲೂ ಕೊಡ್ಬೋದು, ಡಿಸೆಂಬರ್ 9 ಅಂತಲೂ ಕೊಡ್ಬೋದು, ಒಂದೊಂದು ಬುಕ್ಸಲ್ಲಿ ಒಂದೊಂದು ಥರ ಇದೆ. ಸೊ ನೆಕ್ಸ್ಟ್ ದ್ವಿತೀಯ ಸಭೆ ಬಂದು ಡಿಸೆಂಬರ್ 11, 1946ರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಅಂತಂದರೆ ಈ ಒಂದು ರಚನಾ ಸಭೆಯಲ್ಲಿ ತಾತ್ಕಾಲಿಕವಾಗಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು ತಾತ್ಕಾಲಿಕವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ನೋಡಿ. ಇದು ತೃತೀಯ ಸಭೆ ಒಂದು ಡಿಸೆಂಬರ್ 13, 1946ರಲ್ಲಿ ನಡೆಯುತ್ತೆ. ಈ ಒಂದು ಹಂಗಾಮಿ ಸದಸ್ಯರಾಗಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು ಈ ಒಂದು ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗ್ತಾರೆ, ಹಂಗಾಮಿಯಾಗಿ ಪರ್ಮನೆಂಟ್ ಆಗಂತೂ ಅಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಸಂವಿಧಾನ ರಚನಾ ಸಭೆ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ಹಂಗಾಮಿಯಾಗಿ ಸಚ್ಚಿದಾನಂದ ಸಿನ್ಹಾ ಅವರು, ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಇದರ ಉಪಾಧ್ಯಕ್ಷರಾಗಿ HC ಮುಖರ್ಜಿ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಈ ಕಾನೂನು ಸಲಹೆಗಾರರಾಗಿ BN ರಾವ್ ಅವರು ಈ ಒಂದು ಸಂವಿಧಾನ ರಚನಾ ಸಭೆಯ ನೇಮಕದ
ಕಾನೂನು ಸಲಹೆಗಾರರಾಗಿ ನೇಮಕ ಆಗ್ತಾರೆ. ನೆಕ್ಸ್ಟ್ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು 29/8/1947 ಇವರು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಉಪಾಧ್ಯಕ್ಷರಾಗಿ ನೇಮಕ ಆಗ್ತಾರೆ HC ಮುಖರ್ಜಿ ಅವರ ಜೊತೆಗೆ TT ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಇಬ್ಬರು ಈ ಒಂದು ಉಪಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಲಾಗುತ್ತೆ. HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರಿ ಅಂತಕ್ಕಂಥವ್ರು ಇಬ್ಬರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಇವರ ನೇತೃತ್ವದ ಒಂದು ಸಮಿತಿಯು ಸಹ ರಚನೆಯಾಗುತ್ತೆ. ರಚನೆ ಆದಾಗ ಒಟ್ಟು ಅಲ್ಲಿ ಗೋಪಾಲಕೃಷ್ಣ ಅಯ್ಯಂಗಾರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರು, KM ಮುನ್ಸಿ, ಮೊಹಮ್ಮದ್ ಸದುಲ್ಲಾ, N ಮಾಧವರಾವ್, TT ಕೃಷ್ಣಾಚಾರಿ ಅಂತಕ್ಕಂಥ 6 ಜನರ ಒಂದು ಸದಸ್ಯತ್ವದಲ್ಲಿ ಈ ಒಂದು ಸಮಿತಿ ರಚನೆ ಆಗುತ್ತೆ. 6 ಜನ ಸದಸ್ಯರುಗಳು. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಸಮಿತಿ 1948 ತನ್ನ ಕರಡನ್ನು ಸಂವಿಧಾನ ರಚನಾ ಸಭೆಗೆ ಸಲ್ಲಿಸುತ್ತೆ. ಆಗಸ್ಟ್ 29, 1947 ಈ ರಚನೆಯ ಆದಂತಹ ವರ್ಷ ಆಗಿರುತ್ತೆ. ನೆಕ್ಸ್ಟು ಸಂವಿಧಾನದ ಒಂದು ರಚನಾ ಸಭೆಗೆ ಒಪ್ಪಿಗೆ ಹಾಕಿ ಕರಡನ್ನು ರಚನೆ ಮಾಡ್ತಕ್ಕಂಥದ್ದು 1948 ಅಂದರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಸಂವಿಧಾನಕ್ಕೆ ಒಪ್ಪಿಗೆಯನ್ನು ಹಾಕಿ ರಚನಾ ಸಭೆಯನ್ನು ಕರಡು ಸಂವಿಧಾನದ ರಚನಾ ಸಮಿತಿಗೆ ಸಲ್ಲಿಸುತ್ತೆ. ನೆಕ್ಸ್ಟು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ ತೆಗೆದುಕೊಂಡ ಅವಧಿ ಬಂದು 114 ದಿನಗಳು. ಸೊ ನೋಡಿ, ಇದು ಕ್ವಶನ್ಸು ರಿಪೀಟ್ ಆಗಿ ಎಕ್ಸಾಮ್ಸಲ್ಲಿ ಬಂದಿದೆ. ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಕಾಲಾವಧಿ ಎಷ್ಟು ಅಂತ ಕೇಳಿದರೆ 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳು ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಕಾಲಾವಧಿ. ಸಂವಿಧಾನ ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಕಾಲಾವಧಿ ಬಂದು 114 ದಿನಗಳು. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯು ಸೇರಿದ ಒಟ್ಟು ಅಧಿವೇಶನಗಳು ಬಂದು 11 ಅಧಿವೇಶನಗಳಾಗಿರುತ್ತೆ. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಒಟ್ಟು ಸಮಿತಿಗಳ ಸಂಖ್ಯೆ ಬಂದು 22. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿದ್ದರು. ಆಗ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಬಂದು JB ಕೃಪಲಾನಿಯವರಾಗಿದ್ದರು. ನೆಕ್ಸ್ಟ್ ಭಾರತ ಸಂವಿಧಾನ ಅಂಗೀಕಾರವಾದ ದಿನ ಒಂದು ನವೆಂಬರ್ 26, 1949 ನೋಡಿ. ಇದು ಭಾರತ ಸಂವಿಧಾನ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ಬೇರೆ, ಭಾರತ ಸಂವಿಧಾನ ಅಂಗೀಕಾರವಾಗಿದ್ದೇ ಬೇರೆ. ನೆಕ್ಸ್ಟ್ ಭಾರತ ಸಂವಿಧಾನ ದೇಶದಾದ್ಯಂತ ಜಾರಿಗೆ ಬಂದ ದಿನ ಬಂದು ಜನವರಿ 26, 1950 ಅಂಗೀಕಾರವಾದ ದಿನವೇ ಬೇರೆ, ಜಾರಿಗೆ ಬಂದ ದಿನವೇ ಬೇರೆ. ಎರಡೂ ಸಹ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಬಂದಿದೆ. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಬಂದು 15 ಜನ ಮಹಿಳೆಯರು. ನೋಡಿ, ಇದು ಒಂದು ಪಾಯಿಂಟು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಬಂದು 15 ಜನ ಮಹಿಳೆಯರು ಇದ್ದರು. ನೆಕ್ಸ್ಟು ಸಂವಿಧಾನ ರಚನೆಗೆ ಖರ್ಚಾದ ಒಟ್ಟು ಮೊತ್ತ ಬಂದು 64 ಲಕ್ಷ ರೂಗಳು. ಭಾರತ ಸಂವಿಧಾನದ ರಚನಾ ಸಭೆಯ ಲಾಂಛನ ಬಂದು ಆನೆ. ಸೊ ಇದು ಪಾಯಿಂಟ್ ನೋಡಿ, ಭಾರತ ಸಂವಿಧಾನ ರಚನಾ ಸಭೆಯ ಲಾಂಛನ ಆನೆಯಾಗಿದೆ. ಭಾರತ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು ಭಾರತ ಮೂಲ ಸಂವಿಧಾನ ಒಳಗೊಂಡಿರ್ತಕ್ಕಂಥದ್ದು 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳು ಇದ್ದವು. ಸೊ ಅಂದರೆ ಇದು ಭಾರತದ ಒಂದು ಏನು ಸಂವಿಧಾನ ಸೃಷ್ಟಿ ಆಯಿತು, ರಚನೆ ಆಯಿತು, ಆವಾಗ 395 ವಿಧಿಗಳಿದ್ದು, 22 ಭಾಗಗಳು, 8 ಅನುಸೂಚಿಗಳಿದ್ದು. ಬಟ್ ಇವಾಗ ಅದು ಚೇಂಜ್ ಆಗಿದೆ. ಸೊ ಇವಾಗ ಒಟ್ಟು ಇರ್ತಕ್ಕಂಥದ್ದು 450ಕ್ಕೂ ಹೆಚ್ಚು ವಿಧಿಗಳಿದ್ದಾವೆ, 25 ಭಾಗಗಳಿದ್ದಾವೆ, 12 ಅನುಸೂಚಿಗಳಿದ್ದಾವೆ. ಸೊ ನೆಕ್ಸ್ಟು ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಬಂದು ಭಾರತ ಸಂವಿಧಾನ, ನಾವಾಗಲೇ ಹೇಳಿದೆ. ಅತಿ ಚಿಕ್ಕದು ಬಂದು ಅಮೆರಿಕ ಸಂವಿಧಾನ. ಅಲಿಖಿತ ಸಂವಿಧಾನ ಬ್ರಿಟನ್ ಸಂವಿಧಾನ. ಇವಕ್ಕೆ ನಾನು ಆಗಲೇ ಹೇಳಿದಾಗೆ ಅಲಿಖಿತ ಸಂವಿಧಾನ ಯಾವುದಂತ ಎಕ್ಸಾಮ್ಸಲ್ಲೂ ಬಂದಿತ್ತು ಈ ಕ್ವಶನು. ಸೊ ಬ್ರಿಟನ್ ಸಂವಿಧಾನ. ಪ್ರಪಂಚದ ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಅಂದರೆ ಭಾರತ ಮತ್ತು ಅಮೆರಿಕ ಸಂವಿಧಾನ. ಪ್ರಪಂಚದ ಅತ್ಯಂತ ಸರಳ ಸಂವಿಧಾನ ಬ್ರಿಟನ್ ಸಂವಿಧಾನ. ಅತ್ಯಂತ ಕಠಿಣ ಬಂದು ಅಮೆರಿಕ ಸಂವಿಧಾನ. ಭಾಗಶಃ ಭಾರತದ ಸಂವಿಧಾನ ಬಂದು ನಮ್ಯ ಮತ್ತು ಅನಮ್ಯ ಅಂದರೆ ಸರಳ ಮತ್ತು ಕಠಿಣ, ಈ ಎರಡು ಸಂವಿಧಾನವೂ ಸಹ ಭಾರತಕ್ಕೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಭಾರತವು ಕೆಲವೊಂದು ವಿಷಯಗಳನ್ನು ಕೆಲವೊಂದು ದೇಶಗಳಿಂದ ಎರವಲಾಗಿ ಪಡ್ಕೊಂಡಿದೆ. ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಮಹಾಭಿಯೋಗ, ಸ್ವತಂತ್ರ ನ್ಯಾಯಾಂಗ. ಸೊ ಈ ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ಸ್ಗಳು ತುಂಬ ಸರಿ ರಿಪೀಟ್ ಆಗಿದ್ದಾವೆ. ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಕ್ಕಂಥ ವಿಷಯಗಳು ಬಂದು ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಮಹಾಭಿಯೋಗ, ಸ್ವತಂತ್ರ ನ್ಯಾಯ. ಈ ಇಷ್ಟು ವಿಷಯಗಳನ್ನು ಅಮೆರಿಕದಿಂದ ಎರವಲು ಪಡ್ಕೊಂಡಿದೆ. ನೆಕ್ಸ್ಟ್ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ವಿಸರ್ಜನಾ ಪದ್ಧತಿ. ಸೊ ಇಲ್ಲಿ ಏನು ಕೇಳ್ತಾರೆ ಅಂತಂದರೆ ಏಕಪೌರತ್ವ ಪದ್ಧತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಥವಾ ರಿಟ್ಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ,
ಅಥವಾ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವುದರಿಂದ ಎರವಲು ಪಡೆಯಲಾಗಿದೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ. ಸೊ ಈ ಥರ ಕ್ವಶನ್ಸ್ಗಳು ಬರ್ತಾನೆ ಇದ್ದಾವೆ. ಸೊ ಹಾಗಾಗಿ ರಷ್ಯಾ ಸಂವಿಧಾನ ಬಂದು ಮೂಲಭೂತ ಕರ್ತವ್ಯಗಳು, ಐರ್ಲೆಂಡ್ ಬಂದು ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ ಚುನಾವಣೆ ವಿಧಾನ, ರಾಜ್ಯಸಭೆಗೆ ಸದಸ್ಯರ ನೇಮಕ. ನೆಕ್ಸ್ಟ್ ಕೆನಡಾ ಸಂವಿಧಾನ ಒಕ್ಕೂಟ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರ, ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟ್ನ ಸಲಹಾಧಿಕಾರ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಎರವಲು ಪಡೆದಿದೆ. ಜರ್ಮನಿ ಸಂವಿಧಾನ ಬಂದು ತುರ್ತು ಪರಿಸ್ಥಿತಿ ವಿಧಾನಗಳು. ಆಸ್ಟ್ರೇಲಿಯಾ ಒಂದು ಇದನ್ನು ಸಹ ಕೇಳಿದರೆ ಸಮವರ್ತಿ ಪಟ್ಟಿ, ಸಂಸತ್ತಿನ ಜಂಟಿ ಅಧಿವೇಶನ ಯಾವ ದೇಶದಿಂದ ಎರವಲು ಪಡೆದಿದೆ, ಆಸ್ಟ್ರೇಲಿಯಾ. ನೆಕ್ಸ್ಟ್ ಕಾನೂನು ಮಾಡುವ ಪ್ರಕ್ರಿಯೆ ಬಂದು ಜಪಾನ್ ಸಂವಿಧಾನ. ನೆಕ್ಸ್ಟ್ ಫ್ರಾನ್ಸ್ ಸಂವಿಧಾನದಿಂದ ಪ್ರಸ್ತಾವನೆಯನ್ನು ಸಹ ಕೇಳಿದ್ದಾರೆ. ಇದು ಫ್ರಾನ್ಸ್ ಸಂವಿಧಾನ ಪ್ರಸ್ತಾವನೆ ಇಲ್ಲಿನ ಗಣರಾಜ್ಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವದ ಪದಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡೆದಿದೆ. ನೆಕ್ಸ್ಟ್ ನೋಡಿ ಲಾಸ್ಟು 1935 ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತ ಸಂವಿಧಾನ ನೀಲನಕ್ಷೆ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಾಗೆ 75% ಅಂಶಗಳನ್ನು ಸಂವಿಧಾನದಲ್ಲಿ ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆಯಿಂದ ಒಂದು ಕಾಯ್ದೆಯಿಂದ ತಗೊಳ್ಳಲಾಗಿದೆ. ಹಾಗಾಗಿ 25% ಅಂಶಗಳನ್ನು ತಗೊಳ್ಳಲಾಗಿದೆ. ಹಾಗಾಗಿ 1935 ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತದ ಸಂವಿಧಾನ ನೀಲನಕ್ಷೆ ಅಂತ ಕರೀತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.